ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನೆನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ ನಾವು RCB ಟಾಪ್ ಆಫ್ ದ ಟೇಬಲ್ಗೆ ಹೋಗ್ಬಿಟ್ಟು ಕೂತ್ಕೊಂಡಿದೆ. ಇವತ್ತಿನ ಮ್ಯಾಚ್ ಬೇರೆ ನಡೀತಿದೆ, ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್. ಈ ಮ್ಯಾಚ್ ಪ್ರಿವ್ಯೂ ವಿಚಾರಕ್ಕೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಪಾಯಿಂಟ್ಸ್ ಟೇಬಲ್ ನೋಡುವಂಥ ಸಮಯ ನೋಡ್ತಾ ಇರ್ಬೋದು. ರಾಜಿಸ್ತಾ ಇದೆ ನಮ್ಮ RCB ಮೊದಲನೇ ಪೊಸಿಷನಲ್ಲಿ. ಹೌದು, ಇವತ್ತೇನಾದ್ರು ಪಂಜಾಬ್ ಕಿಂಗ್ಸ್ ಏನಾದ್ರು ಗೆಲ್ತು ಅಂತಂದರೆ ಬೆಟರ್ 100 ಮಾಡ್ಕೊಂಡ್ರು ಅಂತಂದರೆ ಅಲ್ಲ, ಇವತ್ತು ಗೆದ್ರೆ ಸಾಕು ಅವರು ಟಾಪ್ ಆಫ್ ದ ಟೇಬಲ್ಗೆ ಹೋಗ್ಬಿಡ್ತಾರೆ. 100 ಏನು ಮ್ಯಾಟ್ರ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ಸೋತೇ ಇಲ್ಲ ಒಂದು ಮ್ಯಾಚ್ನು ಕೂಡ. ಒಂದು ಮ್ಯಾಚ್ ನೋ ರಿಸಲ್ಟ್ ಆಗಿದೆ, ಅದು ಬಿಡ್ತು ಅಂತಂದರೆ ಅವ್ರು ಸೋತೇ ಇಲ್ಲ. ಸೋಲಿಲ್ಲದ ಸರದಾರರು, ನಮಗೆ ಸರಿ ಸಾಟಿನೇ ಇಲ್ಲ ಯಾರನ್ನು ಕೂಡ ಅಂತ ನುಗ್ತಾ ಇರುವಂಥ ಪಂಜಾಬ್ ಕಿಂಗ್ಸು ಮುಂಬೈ ಇಂಡಿಯನ್ಸ್ನ ಫೇಸ್ ಮಾಡ್ತಾ ಇದೆ. ಸೊ ಎರಡನೇ ಪೊಸಿಷನ್ಲಿದ್ದಾರೆ RR ಅವರು ಕೂಡ ಈಕ್ವಲ್ ನಂಬರ್ ಆಫ್ ಮ್ಯಾಚ್ ಗೆದ್ದಿದ್ದಾರೆ. ಬಟ್ ನಾವು ಬೆಟರ್ ರನ್ ರೇಟ್, ನೆನ್ನೆ ಬೇರೆ ನೆಟ್ ರನ್ ರೇಟ್ನ ಆಲ್ಮೋಸ್ಟ್ 15ನೇ ಓವರ್ಗೆ ಮ್ಯಾಚ್ನ ಮುಗಿಸಿದ್ರಿಂದ ಸಿಕ್ಕಾಪಟ್ಟೆ ಬೆಟರ್ ಮಾಡ್ಕೊಂಡ್ಬಿಟ್ವಿ. ಸೊ ನಮ್ಮ ಥರ ರನ್ ರೇಟ್ ಯಾರಿಗೂ ಕೂಡ ಇಲ್ಲ, ಪ್ಲಸ್ 1 ಪಾಯಿಂಟ್ ಯಾರಿಗೂ ಕೂಡ ಇಲ್ಲ, ಪಂಜಾಬ್ ಕಿಂಗ್ಸ್ಗೂ ಕೂಡ ಇಲ್ಲ. ಎಲ್ಲ ಮ್ಯಾಚ್ನ ಗೆದ್ದಿದ್ರು ಸಹ. ನಂಬರ್ 4 SRH ಸಖತ್ತಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಕಂಬ್ಯಾಕ್ ಮಾಡಿದ್ದಾರೆ, ಕಂಬ್ಯಾಕ್ ಫೇಸಲ್ಲಿದ್ದಾರೆ. ನೋಡಿ, 2 ಮ್ಯಾಚ್ನ ಗೆದ್ದಿರುವಂಥ ಟೀಮು ಸುಮಾರು ಇದ್ದಾವೆ. 4ರಿಂದ ಆಲ್ಮೋಸ್ಟ್ 8ರವರೆಗೂ ಕೂಡ 2 ಮ್ಯಾಚ್ನ ಗೆದ್ದಿರೋ ಟೀಮ್ಗಳು. 4 ಮ್ಯಾಚ್ ಆಗಿದೆ, 5 ಮ್ಯಾಚ್ ಆಗಿದೆ ಕೆಲವು ಟೀಮ್ಗಳದ್ದು. ಬಟ್ ಎಲ್ಲ 2 ಮ್ಯಾಚಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡಿದ್ದಾರೆ. 4 ಪಾಯಿಂಟಲ್ಲಿ ಬಂದ್ಬಿಟ್ಟು ಸುಮಾರು ಟೀಮ್ಗಳು ನಿಂತ್ಕೊಂಡಿದ್ದಾರೆ. ಮುಂಬೈ ಇಂಡಿಯನ್ಸು ಗೆಲ್ಲೇಬೇಕು. ಇಲ್ಲಿಂದ ಆಚೆ ಗೆದ್ದಿಲ್ಲ ಅಂತಂದರೆ ಮುಳುಗೋಗ್ಬಿಡ್ತಾರೆ ಅಷ್ಟೇ ಮುಂಬೈ ಇಂಡಿಯನ್ಸ್. KKR ಥರ ಮುಳುಗೋಗ್ಬಿಡ್ತಾರೆ. ಬಟ್ ಇವತ್ತಿನ ಮ್ಯಾಚ್ ಏನಿದೆ, ಇವತ್ತಿನ ಮ್ಯಾಚು ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡೋ ಥರ ಮುಂಬೈ ಇಂಡಿಯನ್ಸ್ಗೆ ಇಲ್ಲ. ಎಲ್ಲ ಎಗೇನ್ಸ್ಟ್ ಇದೆ, ಎಲ್ಲ ಆಡ್ಸ್ ಇದೆ, ಪಾಸಿಟಿವ್ಸ್ ಏನೂ ಇಲ್ಲ ಮುಂಬೈ ಇಂಡಿಯನ್ಸ್ಗೆ ಇವತ್ತಿನ ಮ್ಯಾಚ್ನ ಗೆಲ್ಲೋದಕ್ಕೆ. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಸೊ ಪಾಯಿಂಟ್ಸ್ ಟೇಬಲ್ ನೋಡೋರಪ್ಪ, RCB ಕಂಫರ್ಟಬಲ್ ಆಗಿ ಕಾಣಿಸ್ತಿದೆ. ಸೊ ಇದನ್ನು ನೋಡ್ತು ಅಂದರೆ RCB ಫ್ಯಾನ್ಸ್ಗಳಿಗೆ ಆತ್ಮತೃಪ್ತಿ ಹಂಗೆ ಬರ್ತಾ ಇರುತ್ತೆ. ಏನಪ್ಪ ಇದು ನಮ್ಮ RCB ಲಾಸ್ಟ್ ಸೀಸನ್ ನೋಡಿದ್ರೆ ಹಂಗೆ, ಈ ಸೀಸನ್ ನೋಡಿದ್ರೆ ಹಿಂಗೆ, ಏನು ಸೈಕ್ ಟೀಮ್ ಆಗೋಗ್ಬಿಟ್ಟೈತಲ್ಲ ಗುರು ನಮ್ಮ RCB. ಈ ಥರ ಎಲ್ಲ ನೋಡೋದೇ ಇಲ್ಲ. ಈ ಥರ ಎಲ್ಲ ನೋಡಿ ನಮ್ಮ RCBನ ಒಂಥರ ನಮಗೆ ಸೈಕ್ ಆಗ್ತಾ ಇದೆ. ಯಾಕೆಂದರೆ ನಾವು ಬಾಟಮ್ ಆಫ್ ದ ಟೇಬಲಿಂದ ಲೆಕ್ಕ ಹಾಕಂತ ಇದ್ವಿ, ನಾವು ಕ್ಯಾಲ್ಕುಲೇಟರ್ಲ್ಲ ಹಿಡ್ಕೊಂಡು ಕೂತ್ಕೊತಾ ಇದ್ವಿ ಹಿಂಗೆಲ್ಲ ಎಷ್ಟು ನೆಟ್ ರನ್ ರೇಟು ಬರಬೇಕು ನಾವು ಕ್ವಾಲಿಫೈ ಆಗೋದಕ್ಕೆ ಅಂತ. ಬಟ್ ಈ ಥರ ಎಲ್ಲ ಕನ್ವಿನ್ಸಿಂಗಾಗಿ ಸೈಕಾಗಿ ಆಡ್ತಾ ಇರೋದೆಲ್ಲ ನೋಡ್ತು ಅಂದರೆ ಲಾಸ್ಟ್ ಸೀಸನ್ ಕೂಡ ಸೈಕಾಗಿ ಆಡೋದು, ಈ ಸೀಸನ್ ಕೂಡ ಸೈಕಾಗಿ ಆಡೋದು ನೋಡ್ತು ಅಂದರೆ ನಾವು RCB ಟೀಮ್ನೇ ನೋಡ್ತಾ ಇದ್ದೀವಾ ಅಥವಾ ಬೇರೆ ಯಾವ್ದಾದ್ರು ಟೀಮ್ನ ನೋಡ್ತಾ ಇದ್ದೀವಾ ಅಂತ ನಮಗೆ ಕನ್ಫ್ಯೂಸ್ ಆಗಬೇಕು. ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ RCB. ಸೊ ಓಕೆ, ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂತಂದರೆ ಮುಂಬೈ ಇಂಡಿಯನ್ಸ್ ಇಸ್ ಅಪ್ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸು. 3 ಮ್ಯಾಚ್ನ ಗೆದ್ಬಿಟ್ಟು ಬರ್ತಾರಂಥ ಪಂಜಾಬ್ ಕಿಂಗ್ಸು 1 ಮ್ಯಾಚ್ನ ನೋ ರಿಸಲ್ಟ್ ಮಾಡಿಕೊಂಡು ಇನ್ನು ಮೂರು ಸೋತ್ಬಿಟ್ಟು ಹ್ಯಾಟ್ರಿಕ್ ಸೋತ್ಬಿಟ್ಟು ಬರ್ತಾರಂಥ ಮುಂಬೈ ಇಂಡಿಯನ್ಸ್ ಒಂದು ಕಡೆ. ಇಟ್ಸ್ 3 ವರ್ಸಸ್ 9 ವಾಂಖೆಡೆ ಸ್ಟೇಡಿಯಮಲ್ಲಿ ನಡೀತಾ ಇರೋಂಥ ಮ್ಯಾಚು. ಸಿಕ್ಕಾಪಟ್ಟೆ ಬೆಟರ್ ಆಗಿರೋಂಥ ಬ್ಯಾಟಿಂಗ್ ಸರ್ಫೇಸು ಆ್ಯಂಡ್ ಚಿಕ್ಕ ವೆನ್ಯೂ ಕೂಡ ಆಗಿರೋದು. ಸಿಮಿಲರ್ಲಿ ಲೈಕ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಣ್ಣ ತಮ್ಮ ಆಗಿರೋದ್ರಿಂದ ಸೊ ಈ ಸ್ಟೇಡಿಯಮಲ್ಲಿ ಚೇಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಟಾಸ್ ಗೆದ್ದವರು ಬ್ಯಾಟಿಂಗ್ ಅಲ್ಲ ಬೌಲಿಂಗ್ನೇ ಆಯ್ಕೆ ಮಾಡ್ಕೊಳ್ಳೋದು. ಇದು ಬೈ ಡಿಫಾಲ್ಟ್ ಆಯ್ಕೆ. ಇದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ನಾವು ಸೈಕ್ ಆಗಬೇಕು, ಅಷ್ಟೇ ಸ್ಟಂಡ್ ಆಗಬೇಕು. ಆ ಥರ ಏನಾದ್ರು ಸೈಕ್ ಮಾಡ್ತಾರೆ ಯಾವುದೋ ಒಂದು ಟೀಮ್ ಅಂತ ಕಾದು ನೋಡಬೇಕಿಲ್ಲ, ಬೌಲಿಂಗ್ನೇ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಇಲ್ಲಿ 190 ಆ್ಯಂಡ್ ಅಬೌವ್ ಇದೆಯಮ್ಮ. 200 ಮಿನಿಮಮ್ ಹೊಡಿಬೇಕಿಲ್ಲ ಗೆಲ್ಲಬೇಕು ಅಂದರೆ. ಮಿನಿಮಮ್ ಅಲ್ಲ ಇದು, 200 ಇನ್ನೂ ಜಾಸ್ತಿ ಹೊಡಿಬೇಕು. 220 230 ಮೇಲೆ ಹೊಡಿಬೇಕು ಸ್ಕೋರ್ನ. ಅದು ನೋಡಿ ಪಂಜಾಬ್ ಕಿಂಗ್ಸ್ ಏನಾದ್ರು ಚೇಸಿಂಗ್ ಏನಾದ್ರು ಸಿಕ್ಬಿಡ್ತು ಅಂತಂದರೆ ಅವ್ರು ಬಿಡೋವಂಥ ಸೀನೇ ಇಲ್ಲ ಅಲ್ಲಿ. ನೀವು 240 ಕೊಡ್ತೀರಾ ಕೊಡ್ರಿ, 250 ಕೊಡ್ತೀರಾ ಕೊಡ್ರಿ, ನಾವು ಚೇಸ್ ಮಾಡ್ತೀವಿ, ನಮ್ಮ ಹತ್ರ ತಾಕತ್ತಿದೆ, ನಮ್ಮ ಹತ್ರ ಕೆಪಾಬಿಲಿಟಿ ಇದೆ, ನಾವು ಹೆದರ್ಕೊಳ್ಳೋದೇ ಇಲ್ಲ. ನೋಡಿ ಲಾಸ್ಟ್ ಮ್ಯಾಚು ಪಂಜಾಬ್ ಕಿಂಗ್ಸ್ ಅವರು ಚೇಸ್ ಮಾಡಿದ್ರು ಆಲ್ಮೋಸ್ಟ್ ಎಷ್ಟು 220 230 ಚೇಸ್ ಮಾಡಿದ್ರಲ್ಲಪ್ಪ. ಆದ್ರೂ ಕೂಡ ಒಂದು ಸ್ವಲ್ಪ ಕುಗ್ಗಿದ್ರು, ಮಧ್ಯದಲ್ಲಿ ಏನಾದರೂ ಆಯಿತು ಅಂದರೆ ಭಯ ಪಟ್ಕೊಂಡ್ರು, ಇಲ್ಲ ದಿಗ್ಲು ಪಟ್ಕೊಂಡು ಬೇಗ ವಿಕೆಟ್ಸ್ನ ಕಳ್ಕೊಂಡ್ಬಿಟ್ರು ಅನ್ನುವಂಥದ್ದೆಲ್ಲ ಏನೂ ಇಲ್ಲ. ಕನ್ವಿನ್ಸಿಂಗ್ ಆಗಿ ಚೇಸ್ ಮಾಡಿದಂಥ ಪಂಜಾಬ್ ಕಿಂಗ್ಸು ಸಿಕ್ಕಾಪಟ್ಟೆ ಸಾಲಿಡಾಗಿ ಕಾಣಿಸ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಇದೆ. ಇವ್ರ ವಿಚಾರಕ್ಕೆ ಬಂದರೆ ಮುಂಬೈ ಇಂಡಿಯನ್ಸು ಫಾರ್ಮಲ್ಲಿ ಕಾಣಿಸ್ಕೊಂತಿಲ್ಲ ಪ್ಲೇಯರ್ಸ್ಗಳು, ಎಸ್ಪೆಷಲಿ ಅವರ ಬೌಲರ್ಸ್ಗಳು ಫಾರ್ಮಲ್ಲಿ ಕಾಣಿಸ್ಕೊಂತಿಲ್ಲ, ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗಿತಾ ಇಲ್ಲ. ಸೊ ಇದೇ ಮೇನ್ ಕನ್ಸರ್ನ್ ಆಗಿದೆ ಮುಂಬೈ ಇಂಡಿಯನ್ಸ್ಗೆ. ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಸೇಕಾಗೋಗ್ಬಿಟ್ಟಿದ್ರೆ ಪವರ್ ಪ್ಲೇಯಲ್ಲಿ ವಿಕೆಟ್ ವಿಕೆಟ್ ಬೇಕು ಕೊಟ್ಟರು ನಮಗೆ ಅಂತ ಬೌಲರ್ಸ್ಗಳಿಗೆ ಹೇಳ್ತಾ ಇದ್ದಾರೆ. ಬಟ್ ಬೌಲರ್ಸ್ ನಾವು ಎತ್ತಲಮ್ಮ ನಾಯಿ ಓಡಿಸ್ಕೊಂತೀವಿ ಪವರ್ ಪ್ಲೇಯಲ್ಲಿ ಅನ್ನೋ ಥರನೇ ಇದ್ದಾರೆ. ಬುಮ್ರಾಗ್ ವಿಕೆಟೇ ಬಿದ್ದಿಲ್ಲ 4 ಮ್ಯಾಚಿಂದ. ಸೊ ಇದು ಮೇನ್ ಕನ್ಸರ್ನ್ ಆಗಿದೆ. ಹೌದು, ಏನೇ ಎಕಾನಮಿ ಮೇಂಟೈನ್ ಮಾಡಿದ್ರು ಕೂಡ ವಿಕೆಟ್ಸ್ ಎತ್ತೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. T20 ಗೇಮಲ್ಲಿ ವಿಕೆಟ್ ಎದ್ದರೆ ಪ್ರೆಷರಿಗೆ ಬರೋದು. ಇಲ್ಲಾಂದರೆ ಎಲ್ಲಿ ಪ್ರೆಷರಿಗೆ ತೊಗೊಂಬರೋಕ್ಕಾಗುತ್ತೆ ಟೀಮ್ನ. ನೀವು ಪೋಪಳಲ್ಲಿ ವಿಕೆಟ್ ಐತಿಲ್ಲ ಅಂದರೆ ತಲೆ ಮೇಲೆ ಎಗರ್ಬಿಟ್ಟು ಕೂತ್ಕೊಂಡು ಕಿವಿಲಿ ಬೆಳೆದ್ಬಿಡ್ತಾರೆ ಅಷ್ಟೇ ಟೀಮ್ಗಳೆಲ್ಲ ಟೀಮ್ಗಳೂ ಕೂಡ. ಪಂಜಾಬ್ ಕಿಂಗ್ಸ್ ಬಿಟ್ಬಿಡ್ತಾರ. ಪಂಜಾಬ್ ಕಿಂಗ್ಸು ಮೊದಲ ಸೈಕಾಗಿರುವಂಥ ಟೀಮು. ಸೊ ಇವ್ರ ಮೇಲೆ ಎಕ್ಸ್ಟ್ರಾರ್ನರಿ ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ ಅಂತಾನೆ ಮುಂಬೈ ಇಂಡಿಯನ್ಸ್ ಇತ್ತು ಹೋಮ್ ಮನೇಲಿ ಮತ್ತೆ ಸೋಲುವಂಥ ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಆ್ಯಂಡ್ ಇವ್ರಿಗೆ ಡಿಮೆರಿಟ್ ಏನು ಅಂತಂದರೆ ರೋಹಿತ್ ಶರ್ಮಾ ಅವ್ರಿಗೆ ಆಗಿರುವಂಥ ಇಂಜುರಿ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಏನಿದೆ, ಇವತ್ತಿನ ಮ್ಯಾಚ್ನು ಕೂಡ ರೋಹಿತ್ ಶರ್ಮಾ ಅವರು ಮಿಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಮಿಸ್ ಮಾಡ್ಕೊಬೋದು ಅಂತಲೇ ಅಂದ್ಕೊಳ್ಳಿ. ಸೊ ಆದ್ದರಿಂದ ಇವತ್ತು ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸು. ನೆಗೆಟಿವ್ ಶೇಡಲ್ಲಿದ್ದಾರೆ. ಪಂಜಾಬ್ ಕಿಂಗ್ಸ್ ಅವರು ಪಾಸಿಟಿವ್ ಶೇಡಲ್ಲಿದ್ದಾರೆ. ಇವತ್ತು ಪಂಜಾಬ್ ಕಿಂಗ್ಸು ನೆನ್ನೆ ಹೇಳಿದ್ನಲ್ಲ, RCB ಮ್ಯಾಚ್ನ ಅವರೇ ಸೋಲ್ಬೇಕಷ್ಟೇ.
ಇವತ್ತು ಪಂಜಾಬ್ ಕಿಂಗ್ಸ್ ಅವರು ಮ್ಯಾಚ್ನ ಅವರೇ ಸೋಲ್ಬೇಕು ಅಷ್ಟೇ. ಮುಂಬೈ ಇಂಡಿಯನ್ಸು ಸಿಕ್ಕಾಪಟ್ಟೆ ಬೆಟ್ರಾಗಿ ಪರ್ಫಾರ್ಮ್ ಮಾಡಬೇಕು, ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಬರ್ಬೇಕು, ಸಿಕ್ಕಾಪಟ್ಟೆ ಕಂಫರ್ಟಬಲಾಗಿ ಕಾಣಿಸ್ತಾರಂಥ ಪಂಜಾಬ್ ಕಿಂಗ್ಸಿಗೆ ಹೊಡಿಬೇಕು ಅಂತ ಅಂದಾಗ ಹೆಡ್ ಟು ಹೆಡ್ ಅಂತ ಬಂದಾಗ ಓವರ್ ಆಲ್ ಆಗಿ ಇಲ್ಲಿ 220 ಮಾರ್ಕು ಕೂಡ ಕಂಫರ್ಟಬಲ್ ಇಲ್ಲ ಆಗಿರೋ. 220 ಹೊಡೆದ್ರು ಕೂಡ ಸೇಫ್ ಇಲ್ಲ ಈ ಒಂದು ಸ್ಟೇಡಿಯಮಲ್ಲಿ. 230 ಆ್ಯಂಡ್ ಅಬೋವ್ ಹೊಡೆದ್ರೆ ಮಾತ್ರ ಸೇಫ್ ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿದಂಥ ಟೀಮು. ಸೊ ಇಲ್ಲಿ ನೋಡಿ ಹೆಡ್ ಟು ಹೆಡ್ ಅಂತ ಬಂದಾಗ 34 ಮ್ಯಾಚ್ ಆಗಿದೆ, 17 ಮ್ಯಾಚ್ನಾಗ ಗೆದ್ದರೆ ಪಂಜಾಬ್ ಅವರು, 17 ಮ್ಯಾಚ್ನಾಗ ಗೆದ್ದರೆ ಮುಂಬೈ ಇಂಡಿಯನ್ಸ್ ಅವರು. ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದೆ. ಹೆಡ್ ಟು ಹೆಡ್ ಅಂತ ಬಂದಾಗ ಈಕ್ವಲ್ ಆಗಿದೆ ಅಂತ ಹೇಳಬೇಕು. ಸೊ 3 ವರ್ಸಸ್ 9 ಆಗಿರೋದ್ರಿಂದ 3ನೇ ಪೊಸಿಷನ್ ವರ್ಸಸ್ 9ನೇ ಪೊಸಿಷನ್ ಆಗಿರೋದ್ರಿಂದ ಸೊ ಕ್ಲಿಯರ್ ಕಟ್ಟಾಗೆ ಪಂಜಾಬ್ ಕಿಂಗ್ಸ್ ಅವರು ಡಾಮಿನೇಟ್ ಮಾಡ್ತಾರೆ ಈ ಮ್ಯಾಚ್ನ ಅಂತ ನನಗೆ ಅನ್ನಿಸ್ತಿದೆ. ಪಂಜಾಬ್ ಕಿಂಗ್ಸ್ ಅವರು ಈ ಮ್ಯಾಚ್ನ ಗೆಲ್ತಾರೆ ಅಂತ. ಹೌದು, ಹವೆ ಮ್ಯಾಚ್ ಆಗಿದ್ರು ಕೂಡ ಹೊಡಿತಾರೆ ಮುಂಬೈಗೆ ಅಂತಲೇ ಒಂದು ಹೇಳ್ತಾ ಇದೆ. ಏನಕ್ಕೆ ಅಂದರೆ ರೋಹಿತ್ ಶರ್ಮಾ ಇಲ್ಲ, ಜೊತೆಗೆ ಇವರ ಬೌಲಿಂಗ್ ಯೂನಿಟ್ ನೋಡ್ತಾರೆ ಕಳಪೆಯಾಗಿ ಪರ್ಫಾರ್ಮ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅವರ ಬೌಲಿಂಗ್ ಯೂನಿಟು. ಜೊತೆಗೆ ಸೂರ್ಯ ಬೇರೆ ಫಾರ್ಮಲ್ಲಿಲ್ಲ, ಪ್ಲೇಯರ್ಸ್ಗಳು ರಿಯಾನ್ ರಿಕಲ್ಟನ್ ಹೇಳೋದಕ್ಕಾಗಲ್ಲ, ಹೊಡಿತಾರೆ ಇಲ್ಲ ಅಂತಂದರೆ ಇಲ್ಲ. ಜೊತೆಗೆ ಅಲ್ಲೇ ತಿಲಕ್ ವರ್ಮಾ ಅವರು ಕೂಡ ಫಾರ್ಮಲ್ಲಿ ಕಾಣಿಸ್ಕೊಂತ ಇಲ್ಲ, ಯಾರು ಕೂಡ ಫಾರ್ಮಲ್ಲಿ ಕಾಣಿಸ್ಕೊಂತಿಲ್ಲ. ಸ್ವಲ್ಪ ಫಾರ್ಮಲ್ಲಿ ಕಾಣಿಸ್ಕೊಂತಾರೋ ಶರ್ಫೆನ್ ರೂತರ್ಫೋರ್ಡ್ ಒಂದು ಸ್ವಲ್ಪ ಫಾರ್ಮಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಓಕೆ, ಬಟ್ ಹಾರ್ದಿಕ್ ಪಾಂಡ್ಯ ಒಬ್ರು ಏನು ಮಾಡೋಕ್ಕಾಗತ್ತೆ. ಹೌದು, ಹಾರ್ದಿಕ್ ಪಾಂಡ್ಯ ಥರ ಆಲ್ರೌಂಡರ್ ಇಲ್ಲ ಅಂತಂದರೆ ಅವರೊಬ್ಬರು ಮುಂದೆ ಏನಾದ್ರು ಮಾಡೋಕ್ಕಾಗತ್ತೆ ಇಂಪ್ಯಾಕ್ಟ್ನ? ಆಗೋದೇ ಇಲ್ಲ. ಹೌದು, ಫಸ್ಟ್ ಮ್ಯಾಚ್ ಏನೋ ಅದ್ದೂರಿಯಾಗಿ ಆಗ್ಬಿಟ್ರಪ್ಪ ಮುಂಬೈ ಇಂಡಿಯನ್ಸ್. ರಿಯಾನ್ ರಿಕಲ್ಟನ್, ರೋಹಿತ್ ಶರ್ಮಾ ಇಬ್ಬರು ಸೇರಿಕೊಂಡು ಸೈಕಾಗಿ ಆಡಿದ್ರು ಓಪನಿಂಗ್ ಪಾರ್ಟ್ನರ್ಶಿಪ್ಪು. ಅದಾದ ನಂತರ ಏನು ಕೂಡ ಆಗ್ತಾಯಿಲ್ಲ ಅವ್ರ ಟೀಮಲ್ಲಿ. ಬ್ಯಾಟಿಂಗೂ ಆಗ್ತಾಯಿಲ್ಲ, ಈ ಕಡೆ ಬೌಲಿಂಗೂ ಆಗ್ತಾಯಿಲ್ಲ. ಹೌದು, ಲಾಸ್ಟ್ ಮ್ಯಾಚು 220 ಹೊಡೆದಿರ್ಬೋದು, ಸಖತ್ತಾಗಿ ಆಡಿದ್ರೆ ಮುಂಬೈ ಇಂಡಿಯನ್ಸ್ ಅವರು. ನಾವು ಸಖತ್ತಾಗಿ ಪರ್ಫಾರ್ಮ್ ಮಾಡಿ 240 ಹೊಡೆದಿದ್ರು, 220 ಹೊಡೆದ್ರು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಆದರೂ ಕೂಡ ಸ್ಕೋರ್ನ ಕ್ಲಾಕ್ ಮಾಡಬೇಕಲ್ಲ, ಅದಾಗಲಿಲ್ಲ. ಬ್ಯಾಟಿಂಗ್ ಚೆನ್ನಾಗೇ ಇತ್ತು, ಬೌಲಿಂಗಿಂದನೇ ಎಡವ್ತಾ ಇರೋದು. ಮುಂಬೈ ಇಂಡಿಯನ್ಸ್ ಅವರ ಬ್ಯಾಟಿಂಗು ರಾಜಸ್ಥಾನ್ ರಾಯಲ್ಸ್ ಎಗೇನ್ಸ್ಟು ಕೂಡ ಚೆನ್ನಾಗಿತ್ತು, ಬಟ್ ರಾಜಸ್ಥಾನ್ ರಾಯಲ್ಸ್ ಎಗೇನ್ಸ್ಟು ಪೋಪ್ಲಲ್ಲಿ ವಿಕೆಟ್ ಇದ್ದಿಲ್ಲ. RCB ಎಗೇನ್ಸ್ಟು ಪೋಪ್ಲಲ್ಲಿ ವಿಕೆಟ್ ಇದ್ದಿಲ್ಲ. ಪೋಪ್ಲಲ್ಲಿ ವಿಕೆಟ್ ಬಂದಿಲ್ಲ ಅಂತಂದರೆ ಅದು ನೋಡಿ ಇವರು ಸಖತ್ತಾಗಿ ಆಡುವಂಥ ಬ್ಯಾಟರ್ಸ್ಗಳು ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರನ್ ಸಿಂಗು, ಶ್ರೇಯಸ್ ಅಯ್ಯರು, ಕೂಪರ್ ಕಾನ್ಲಾಯ್, ವದೇರಾ, ಮಾರ್ಕಸ್ ಸ್ಟೋನಿಸು, ಆಮೇಲೆ ಮಾರ್ಕೋ ಆ್ಯನ್ಸನು ಎಲ್ಲ ನೋಡ್ತು ಅಂತಂದರೆ ಹಂಗಾಗಿ ಗಾಂಡ್ಗಾಬರಿ ಆಗ್ಬಿಡ್ಬೇಕು ಬ್ಯಾಟಿಂಗ್ ಯೂನಿಟು. ಆ ಥರ ಇದೆ. ಮುಂಬೈ ಇಂಡಿಯನ್ಸ್ ಏನು ಕಳಪೆ ಆಗಿಲ್ಲ, ಮುಂಬೈ ಇಂಡಿಯನ್ಸು ಸಖತ್ತಾಗೇನೆ ಇದೆ. ಇನ್ ಕೇಸ್ ರೋಹಿತ್ ಶರ್ಮಾ ಆಡಿಲ್ಲ ಅಂತಂದರೆ ಯಾರು ಆಡ್ತಾನೆ ಅನ್ನೋದು ಒಂದು ಕ್ವಶನ್ ಓಪನಿಂಗ್ ಸ್ಲಾಟಲ್ಲಿ. ರಿಯಾನ್ ರಿಕಲ್ಟನ್ ಜೊತೆಗೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶರ್ಫೆನ್ ರೂತರ್ಫೋರ್ಡ್ನ ನನ್ನ ಪ್ರಕಾರ ಒಂದು ಸ್ವಲ್ಪ ಅಪ್ ದ ಆರ್ಡರ್ ಪ್ರಮೋಟ್ ಮಾಡಬೇಕು. ಹಾರ್ದಿಕ್ ಪಾಂಡ್ಯ ಲೇಟರ್ ಆನ್ ಬಂದರೂ ಕೂಡ ನಡೆಯುತ್ತೆ. ಯಾಕಂದರೆ ಅಂಥ ಕೆಪಾಬಿಲಿಟಿ ಇರುವಂಥ ಬ್ಯಾಟ್ರನ್ನ ನೀವು ನಂಬರ್ 6ಗೆಲ್ಲ ಇಟ್ಕೊತೀರಾ ಅಂತಂದರೆ ಅದು ನಿಮ್ಮ ದಡ್ತನ, ನಿಮ್ಮ ಮೂರ್ಖತನ ಆಗುತ್ತೆ ಅಷ್ಟೇ. ಇಲ್ಲ ಅಂತಂದರೆ ಈ ಮ್ಯಾಚ್ ನನ್ನ ಪ್ರಕಾರ ಪ್ರಮೋಟ್ ಮಾಡುವಂಥ ಚಾನ್ಸ್ ಇದೆ. ಯಾಕಂದರೆ ಗುಜರಾತ್ ಟೈಟನ್ಸ್ ಅವ್ರು ಏನು ಮಾಡಿದ್ರು ಅನ್ನೋದನ್ನ ಇವರು ಫಾಲೋ ಅಪ್ ಮಾಡ್ತು ಅಂದರೆ ಸಾಕು. ಅವ್ರು ನಂಬರ್ 4 ಕಳಿಸ್ತಾರೆ ಶರ್ಫೆನ್ ರೂತರ್ಫೋರ್ಡ್ನ. ಇವ್ರು ನೋಡ್ತು ಅಂದರೆ ಬಾಟಮ್ಗೆ ಇಟ್ಕೊಂತ ಅವರಲ್ಲಿ, ನಂಬರ್ 6ಗೆಲ್ಲ ಇಟ್ಕೊಂತ ಅವರಲ್ಲಿ. ಅವರೇ ಬಂದುಬಿಟ್ಟು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾವ್ರೆ. ನನ್ನ ಪ್ರಕಾರ ಅವ್ರ ಮೇಲ್ಗಡೆ ಬರಬೇಕು. ಅದು ಅವಾಗಲೇ ಇವ್ರ ಟೀಮಲ್ಲಿ ಏನಾರು ಒಂದು ಆಗೋದಕ್ಕೆ ಸಾಧ್ಯ. ಇಲ್ಲಿ ಹೌದು ಇದೇ ಇವ್ರದ್ದು ಬ್ಯಾಟಿಂಗು ನಮ್ಮಂದಿರೋರ್ಗೂ ಕೂಡ ಇದೆ. ಮಿಚೆಲ್ ಸ್ಯಾನ್ನರ್ ಆಡ್ತು ಅಂತಂದರೆ ಮಿಚೆಲ್ ಸ್ಯಾನ್ನರ್ಗೂ ಹೊಡೆದ್ರು ನಾಯಿ ಹೊಡೆದಂಗೆ ಲಾಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ಶಾರ್ದುಲ್ ಠಾಕೂರ್, ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ ಏನಿದ್ದಾರೆ, ಸೊ ಇವರು ವಿಕೆಟ್ಸ್ ಅದೇ ಶಾರ್ದುಲ್ ಠಾಕೂರೇ ಬಂದು ಎತ್ತಬೇಕಲ್ಲಿ ವಿಕೆಟ್ನ. ಈ ಟ್ರೆಂಟ್ ಬೋಲ್ಟ್ ಆಗಿರಲಿ, ಬುಮ್ರಾ ಆಗಿರಲಿ, ಪೋಪ್ಳಲ್ಲಿ ಬ್ರೇಕ್ಸ್ನ ತೊಗೊಂಬಂದು ಕೊಡ್ತಾ ಇಲ್ಲ. ಸೊ ಅದೇ ಮೇನ್ ಕನ್ಸರ್ನ್ ಆಗಿದೆ. ಅಲ್ಲ ಅವ್ರು ಪೋಪ್ಳಲ್ಲಿ ಏನಕ್ಕೆ ಆಡಿಸ್ಬಾರ್ದು ಶಾರ್ದುಲ್ ಠಾಕೂರ್ನ ಅಂತ ಗೊತ್ತಾಗ್ತಿಲ್ಲ. ಲಾಸ್ಟ್ ಮ್ಯಾಚ್ 11ನೇ ಓವರಿಗೆ ತೊಗೊಂಬರ್ತಾರೆ ಶಾರ್ದುಲ್ ಠಾಕೂರ್ನ. ತೊಗೊಂಬರಲಿ ಬಿಡಿ, ಅಲ್ಲಿ ಬೌಲಿಂಗ್ ಹಾಕ್ಬಿಟ್ಟು ಇವ್ರು ವಿಕೆಟ್ ಇವರೇ ಬ್ರೇಕ್ ಥ್ರೂ ಬೌಲರ್ ಆಗಿದ್ದಾರೆ ಶಾರ್ದುಲ್ ಠಾಕೂರ್ ಅವ್ರನ್ನ. ಇವ್ರಿಗೆ ಇವ್ರು ನೋಡ್ತಂದ್ರೆ ಅಲ್ಲಿ 11ನೇ ಓವರ್ಗೂ ಇಟ್ಕೊತಾ ಇದ್ದಾರೆ ಇವ್ರನ್ನ, ಆಡಿಸ್ತಂಗೆ ಒಂದು ಬಾಲ್ನ ಹಾಕಿಸ್ತಂಗೆ ಅಲ್ಲಿ ತಗೊಂಬರ್ಬೇಕಮ್ಮ ಅಲ್ಲಿ ಶಾರ್ದುಲ್ ಠಾಕೂರ್ನು ಕೂಡ. ನೋಡೋಣ ಏನು ಮಾಡ್ತಾರೆ ಇವತ್ತಿನ ಮ್ಯಾಚಲ್ಲಿ ಅಂತ. ಸೊ ಸಿಕ್ಕಾಪಟ್ಟೆ ಸೈಕ ಕಾಣಿಸ್ತಾ ಇದೆ. ವಿಜಯ್ ಕುಮಾರ್, ವೈಶಾಖ್ ಹಾಕುವಂಥ ಒಂದು ವೇರಿಯೇಷನ್ ಆಗಿರ್ಬೋದು, ಸ್ಲೋವರ್ ಒನ್ಗಳಾಗಿರ್ಬೋದು, ಹರ್ಷದೀಪ್ ಸಿಂಗ್ ಹಾಕುವಂಥ ವೈಡ್ ಯಾರ್ಕರ್ಗಳಾಗಿರ್ಬೋದು, ಯೂಸಿತ್ ಚಾಲಿ ಇಟ್ಟಿರುವಂಥ ಒಂದು ಕಂಟ್ರೋಲ್ ಆಗಿರ್ಬೋದು, ಬ್ಯಾಕ್ಲೈಟ್ ಮಾಡುವಂಥ ಬೌಲಿಂಗ್ ಆಗಿರ್ಬೋದು, ಯಾನ್ಸನ್ನು ಸಿಕ್ಕಾಪಟ್ಟೆ ಕನ್ವಿನ್ಸಿಂಗಾಗಿ ಕಾಣಿಸ್ತಾ ಇರುವಂಥ ಪಂಜಾಬ್ ಕಿಂಗ್ಸ್ನ ಬೌಲಿಂಗ್ ಯೂನಿಟು ಆ್ಯಂಡ್ ಕನ್ಸಿಸ್ಟೆಂಟಾಗಿ ವಿಕೆಟ್ಸ್ಗಳನ್ನ ತೆಗಿತಾ ಇದ್ದಾರೆ. ಪೋಪ್ಳಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಬೌಲಿಂಗ್ ಅಂತ ಬಂದಾಗ. ಸೊ ಇವರ ಟೀಮ್ ಅಗೇನ್ಸ್ಟು ಮುಂಬೈ ಇಂಡಿಯನ್ಸು ಮತ್ತೆ ಸೋಲ್ತಾರೆ ಅಂತ ಅನ್ನಿಸ್ತಾ ಇದೆ ಮಗ. ನನ್ನ ಕಾನ್ಫಿಡೆನ್ಸ್ ಹೇಳ್ತಾ ಇದೆ ಮುಂಬೈ ಕಾಲೆತ್ಕೊಂತಾರೆ 4ಕ್ಕೆ 4 ಕನ್ಸಿಕ್ಯೂಟಿವ್ ಮ್ಯಾಚಲ್ಲಿ ಅಂತ. ಸೊ ನೋಡುವ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ. ಬಟ್ ಮುಂಬೈ ಗೆಲ್ಲೇಬೇಕು. ಮುಂಬೈ ಗೆದ್ದಿಲ್ಲ ಅಂತಂದರೆ ಹೋಗ್ಬಿಡ್ತಾರೆ ಅಷ್ಟೇ, ಪಾತಾಳ ಕಚ್ಕೊಂಡ್ಬಿಡ್ತಾರೆ. KKR ಜೊತೆಗೆ ಕಾಂಪಿಟೇಷನ್ ನಿಂತ್ಕೊಬೇಕಾದ್ರೆ ಅಷ್ಟೇ. ಅಲ್ಲಿ ಮೇಲ್ಗಡೆ ಇರೋ ಜೊತೆ ಅಲ್ಲ, ಕೆಳಗಡೆ ಇರೋ ಜೊತೆ ಕಾಂಪಿಟೇಷನ್ ನಿಂತ್ಕೊಬೇಕಾದ್ರೆ. ಲಾಸ್ಟ್ ಪೊಸಿಷನ್ ನನಗೆ ಬೇಡ ಗುರು ಅಂತ. ನೋಡೋಣ ಅದೇನಾಗುತ್ತೆ ಇವತ್ತಿನ ಮ್ಯಾಚ್. ನಿಮ್ಮ ಪ್ರಕಾರ ಏನಾಗುತ್ತೆ ಕಾಮೆಂಟ್ ಸೆಕ್ಷನ್ ಹಾಕಿ. ಬಟ್ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಈ ಮ್ಯಾಚ್ನ.